Yeah, hi. This is the continuation of the last video. ಲಾಸ್ಟ್ ವಿಡಿಯೋದಲ್ಲಿ ನಾವು ಒಂದು ಕೋಡ್ನ ರನ್ ಮಾಡಿದ್ವಿ. ಇನ್ ದ ಸೆನ್ಸ್ ಡೇಟಾ ಫ್ಲೋ ಯೂಸ್ ಮಾಡಿಕೊಂಡು ಡೇಟಾ ಜನರೇಟ್ ಆಗ್ತಾ ಇದೆ, ಸಿಮ್ಯುಲೇಟ್ ಡೇಟಾ. ಮತ್ತೆ ದಿಸ್ ಇಸ್ ಡೇಟಾ ಫ್ಲೋ ಕೋಡ್. ಯಾವುದೂ ರನ್ ಮಾಡ್ತಾ ಇಲ್ಲ ನಾನು ಆಸ್ ಆಫ್ ನೌ. ನಿನ್ನೆದೇ ಡೇಟಾ ಆಲ್ರೆಡಿ ಬಿಕ್ವೇರಿ ನಮಗಿದೆ. ಯು ವಾಂಟ್ ಟು ಚೆಕ್ ಇಟ್. ಬಿ 10,000 ರೆಕಾರ್ಡ್ ಇದೆ ನಾನು ಲಾಸ್ಟ್ ನೋಡಿದ್ದಾಗ. ದಿಸ್ ಇಸ್ ದ ಡೇಟಾ. ಆಲ್ರೆಡಿ ಡೇಟಾ ಇದೆ. ಇಫ್ ಯು ವಾಂಟ್ ಟು ಚೆಕ್, ಸಾರಿ ಇದಲ್ಲ. ಆಲ್ರೆಡಿ 10,244 ಡೇಟಾ ಇದೆ. ಇದಕ್ಕೆ ನಾನೊಂದು ಎಮ್ ಎಲ್ ಮಾಡೆಲ್ ಬರೀಬೇಕು. ಏನು ಎಮ್ ಎಲ್ ಮಾಡೆಲ್ನ ತೊಗೊಂಡಿದ್ದೀನಿ ಅಂದರೆ ಕೆ ಮೀನ್ಸ್ ಕ್ಲಸ್ಟರಿಂಗ್ ಅಂತ, ಅದೊಂದು ಎಮ್ ಎಲ್ ಮಾಡಲು. ಸಿ ಡೇಟಾ ತೋರಿಸಿ ನಾನು ಹೇಳ್ತೀನಿ. ಇಲ್ಲಿ ಡೇಟಾ ಇದೆ. ಈ ಡೇಟಾ ಬಂದ್ಬಿಟ್ಟು ಟೆಂಪ್ರೇಚರ್, ವೈಬ್ರೇಷನ್ ಮತ್ತು ಪ್ರೆಷರ್ ಇದೆ. ಸೊ ಈಗ ನಾನು ಇದಕ್ಕೆ ಔಟ್ಪುಟ್ ಕೊಡ್ತೀನಿ. ಬೇಸ್ಡ್ ಆನ್ ದ ವ್ಯಾಲ್ಯೂ ಯಾವ ಸಿಸ್ಟಮು ಕರೆಕ್ಟ್ ಆಗಿದೆ. ಕನ್ಸಿಡರ್ ನಾನು 1, 2, 3 ಅಂತ ಕೊಡ್ತೀನಿ. 1 ಈಸ್ ಇಟ್ಸ್ ಅ ಬೆಸ್ಟ್ ಕಾಂಬಿನೇಷನ್, 2 ಈಸ್ ಇನ್ ದ ಮಿಡಲ್ ಅಂಡ್ 3 ಈಸ್ ದ ವರ್ಸ್ಟ್ ಕಾಂಬಿನೇಷನ್ ಅಂತ. ಅದಕ್ಕೆ ಬರೆದಿರುವ ಕೋಡ್ ಬಂದ್ಬಿಟ್ಟು ಮಾಡೆಲ್ ಕ್ರಿಯೇಟ್ ಮಾಡೋದಕ್ಕೆ 1 ಸೆಕೆಂಡ್, ಎರಡು ಕೋಡ್ ತೋರಿಸ್ಕೊಡ್ತೀನಿ ನಿಮಗೆ. ಓಕೆ, ಎರಡು ಸೇಮ್ ಕೊಡಲ್ವ? ಪ್ರೊಡಕ್ಷನ್ ನಂಬರ್ ಎರಡು 15 ಪ್ರೊಡಕ್ಷನ್ ಕೆ ಮೀನ್ಸ್ ಮಾಡಲ್. ಎಸ್, ಓಕೆ, ಕೆ ಮೀನ್ಸ್ ಮಾಡಲ್. ಇದೊಂದು ಮಾಡೆಲ್ ಕ್ರಿಯೇಟ್ ಮಾಡೋ ವೇ. ಇದು ಕ್ರಿಯೇಟ್ ಆರ್ ರೀಪ್ಲೇಸ್ ಮಾಡಲ್ಲು, ಮತ್ತೆ ಪ್ರಾಜೆಕ್ಟ್ ಐ ಡಿ, ಡೇಟಾ ಸೆಟ್ ಟೈಪು, ಕೆ ಮೀನ್ಸ್ ಮಾಡಲ್. ಸೊ ಇದು ಮಾಡೆಲ್ ಟೈಪ್. ಜಸ್ಟ್ ನಾವು ಮಾಡೆಲ್ ಟೈಪ್ನ ಮೆನ್ಷನ್ ಮಾಡಿ ಯಾವ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಬೇಕು ಅಂತ ಕೊಟ್ಟರೆ, ನಾನು ಕನ್ಸಿಡರ್ ಮಾಡಿರೋದ್ರಲ್ಲಿ ಟೆಂಪ್ರೇಚರ್, ವೈಬ್ರೇಷನ್ನು, ಪ್ರೆಷರು. ಬಿಕಾಸ್ ದೀಸ್ ಆರ್ ದ ಇಂಟೀಜರ್ ಡೇಟಾ ಆರ್ ನಂಬರ್ಸ್ ಯು ಕ್ಯಾನ್ ಕನ್ಸಿಡರ್. ಡೇಟಾ ಎಲ್ಲಿಂದ ಬರ್ತಾ ಇದೆ, ಇಲ್ಲಿದೆ ಡೇಟಾ ಅನ್ನೋದು ಮಾಡೆಲ್ ಕ್ರಿಯೇಟ್ ಮಾಡಬೇಕು. ಆಲ್ರೆಡಿ ಕ್ರಿಯೇಟ್ ಮಾಡಿದ್ವಿ. ಮೈಟ್ ಬಿ ದಟ್ ಇಸ್ ದ ರೀಸನ್ ಇಟ್ ಇಸ್ ಶೋಯಿಂಗ್ ದೇರ್. ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ, ತೋರಿಸ್ತೀನಿ ಮಾಡಲ್ನ. ಲುಕ್ ಅಟ್ ದಿಸ್, ಇದೇ ಮಾಡಲ್ಲು ನಾನು ಕ್ರಿಯೇಟ್ ಮಾಡಿರೋದು. ಇದ್ರ ಮಾಡಲ್ ನೇಮ್ ಬಂದ್ಬಿಟ್ಟು ಸೇಮ್ ಮಾಡಲ್ ನೇಮ್ ಇಟ್ಟಿದ್ದೀನಿ, ನಾನೇನು ಚೇಂಜ್ ಮಾಡಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಏನು ಮಾಡ್ತೀನಿ ಅಂದರೆ ಕೋಡನ್ನು ರನ್ ಮಾಡ್ತೀನಿ. ಅಂದರೆ ಈಗ ಕೋಡ್ ವರ್ಕ್ ಆಗಬೇಕಲ್ಲ. ಈಗ ಮಾಡೆಲ್ ಕ್ರಿಯೇಟ್ ಮಾಡಿದ್ದೀನಿ, ದಟ್ಸ್ ಫೈನ್. ಬಟ್ ಕೋಡ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ದಿಸ್ ಇಸ್ ದ ಕೋಡ್. ನಿಮಗೆ ಸೀಕ್ವಲ್ ಗೊತ್ತಿರಬೇಕು, ಇದು ಅರ್ಥ ಆಗಬೇಕು ಅಂದರೆ ಆ ಮಾಡೆಲ್ನ ನಾನು ಏನು ಕ್ರಿಯೇಟ್ ಮಾಡಿದ್ನೋ ಆ ಮಾಡೆಲ್ನ ಇಂಪೋರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಲುಕ್ ಅಟ್ ದಿಸ್. ಲೈನ್ ನಂಬರ್ 18 ಅಬ್ಸರ್ವ್ ಮಾಡಿದ್ರೆ ಎಮ್ ಎಲ್ ಮಾಡೆಲ್ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಒಂದು ಕ್ರಿಯೇಟ್ ಮಾಡಿದೆ ಮತ್ತು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ರನ್ ಇಟ್, ಏನು ಮಾಡೋದು, ರನ್ ಇಟ್. ಆಲ್ರೆಡಿ ನಾನು ರನ್ ಮಾಡಿದ್ದೀನಿ, ಇನ್ನೊಂದ್ಸರಿ ರನ್ ಮಾಡ್ತೀನಿ ನಿಮ್ಗೆ ತೋರಿಸೋದಕ್ಕೆ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಇದರಲ್ಲಿ ನಿಮಗೆ ಆಸ್ ಯೂಶುವಲ್ ಇದ್ದಿತ್ತು, ಟೈಮ್ ಸ್ಟಾಂಪ್ ಇತ್ತು, ಮಷಿನ್ ಐ ಡಿ ಇತ್ತು, ಟೆಂಪ್ರೇಚರ್ ಇತ್ತು, ವೈಬ್ರೇಷನ್ ಇತ್ತು, ಪ್ರೆಷರ್ ಕೂಡ ಇತ್ತು. ಇಲ್ಲಿ ನಮಗೆ ಒಂದು ಔಟ್ಪುಟ್ ಬಂದಿರೋದು ಪ್ರೆಡಿಕ್ಟೆಡ್ ಕ್ಲಸ್ಟರ್ ಐ ಡಿ ಅಂತ. ನಾನು ಅವಾಗಲೇ ಹೇಳಿದೆ, 1 ಈಸ್ ದ ವೆರಿ ಬೆಸ್ಟ್, ಅಂದರೆ ಇಟ್ ಈಸ್ ಅಟ್ ಆಪ್ಟಿಮಲ್ ಕಂಡೀಷನ್ ಆಗಿದೆ. ಏನು ವರಿ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಕನ್ಸಿಡರ್ ಇದೊಂದು ರೂಮ್ ಟೆಂಪ್ರೇಚರ್ ಅಂತ ಅನ್ಕೊಳ್ಳಿ. ಇನ್ ದ ರೂಮ್ ಟೆಂಪ್ರೇಚರ್ ಅದು ಮಷಿನ್ ಇದೆ, ಇಟ್ಸ್ ಕೀಪ್ ಆನ್ ವೈಬ್ರೇಟಿಂಗ್. ಇಟ್ ಹ್ಯಾಸ್ ಆ ರೂಮಲ್ಲಿ ಇಷ್ಟು ಪ್ರೆಷರ್ ಮೇಂಟೈನ್ ಮಾಡಬೇಕು ಅಂತಲೇ ಇರುತ್ತೆ. ಸೊ ನೋಡಿ, ಇಲ್ಲಿ 1ಗೆ ಇಷ್ಟು ಮಿನಿಮಲ್ ಟೆಂಪ್ರೇಚರು ಮತ್ತು ವೈಬ್ರೇಷನ್ ಇಷ್ಟಿರಬೇಕು ಅಂತ ಕನ್ಸಿಡರ್ ಮಾಡಬೇಕು. ಸೊ ಅದೇನಾರ ಡಿಪ್ ಆಯಿತು ಅಂದರೆ ಓಕೆ, ಇಟ್ ಕ್ಯಾನ್ ಅಡ್ಜಸ್ಟ್. ದ 2 ಮೀನ್ಸ್ ಇಟ್ ಕ್ಯಾನ್ ಅಡ್ಜಸ್ಟ್. ಬಟ್ 3, ಲುಕ್ ಅಟ್ ದ ನಂಬರ್, ಇಲ್ಲಿ 69 ಇದೆ, ಇಲ್ಲಿ 37 ಇದೆ. ಆ್ಯಂಡ್ ವೈಬ್ರೇಷನ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅಲ್ಲಿ ವೈಬ್ರೇಷನ್, ಪ್ರೆಷರ್ ಕೂಡ ಜಾಸ್ತಿ ಆಗಿದೆ. ಇದು ಪ್ರೆಡಿಕ್ಟೆಡ್ ಕ್ಲಸ್ಟರ್ ಮಾಡಲು 3 ಆಗುತ್ತೆ. ವಾಟ್ ಡಸ್ ಇಟ್ ಮೀನ್ ಅಂದರೆ ಇಟ್ಸ್ ಅ ವರ್ಸ್ಟ್ ಕಾಂಬಿನೇಷನ್. ಅಂದರೆ ಇಟ್ ಶುಡ್ ನಾಟ್ ಗೋ, ಇಟ್ ಶುಡ್ ಗಿವ್ ಅಸ್ ಸಮ್ ಎರರ್ ಆರ್ ಡೌನ್ ಸ್ಟ್ರೀಮಿಗೆ ಕಳಿಸ್ಬೇಕು. ಈ ಡೇಟಾ ಕಳಿಸ್ಬೋದು ನಾವು. ಸೊ ನನ್ನ ಪ್ಲ್ಯಾನ್ ಏನಿದ್ದಿತ್ತು ಅಂದರೆ, ಇಲ್ಲಿ ನಾನು ನಿನ್ನೆ ನಿಮಗೆ ವಿಡಿಯೋ ನೋಡಿದ್ರೆ ಕೋಡು ಜನರೇಟ್ ಆಗ್ತಾ, ದ ಡೇಟಾ ಜನರೇಟ್ ಆಗ್ತಾ ಇದೆ, ರಿಯಲ್ ಟೈಮ್ ಡೇಟಾ. I'll show you once again. ಈ ಡೇಟಾ ಬಂದ್ಬಿಟ್ಟು ಬಿಕ್ವೇರಲ್ಲಿ ಕೂರುತ್ತೆ.
ನಾನು ಪ್ರತಿ 5 ನಿಮಿಷಕ್ಕೊಂದ್ಸಾರಿ ಸ್ಕೆಡ್ಯೂಲ್ ಮಾಡಿದ್ದೆ. ನಾನು ಡಿಲೀಟು ಕೂಡ ಮಾಡಿದೆ, ಬಿಕಾಸ್ ಅದನ್ನ ಡೇಟಾ ಕಿಲ್ ಮಾಡ್ತಾ ಇತ್ತು. ಸೊ ನೀವು ಮಾಡ್ಬೋದು, ಸ್ಕೆಡ್ಯೂಲ್ ಮಾಡ್ಬೋದು. ವೇಟ್, ಇಲ್ಲಿ ಸ್ಕೆಡ್ಯೂಲ್ ಅಂತ ಇದೆ. ಸ್ಕೆಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಅ ನ್ಯೂ ಸ್ಕೆಡ್ಯೂಲ್. ಏನಾದ್ರು ಕೊಡ್ತೀನಿ, ಕೆ ಮೀನ್ಸ್ ಡೇಟಾ, ಸುಮ್ಮನೆ ಏನಾದರೂ ಕೊಡಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ. ಇದೆ ಅವರ್ಸಿನ ತಗೊಂಡು ನಾನು 5 ಮಿನಿಟ್ ಆಗ್ತದೆ. ಆಸ್ ಇಟ್ ಇಸ್ ದ ರಿಯಲ್ ಟೈಮ್ ಡೇಟಾ. ಮಿನಿಮಮ್ ಕೊಡೋಕ್ಕಾಗೋದು ಮಿನಿಟ್ಸಲ್ಲಿ 5 ಅಷ್ಟೇ. 5ಗಿಂತ ಕೊಡೋಕ್ಕಾಗಲ್ಲ. 5 ಕೊಟ್ಟರೆ ಯಾರೋ ಬರುತ್ತೆ. ಮಿನಿಮಮ್ 5 ಕೊಡ್ಬೋದು. ಸ್ಟಾರ್ಟಿಂಗು ಮತ್ತು ಎಂಡ್ ಟೈಮ್ನ ಸ್ಕೆಡ್ಯೂಲ್ ಮಾಡಿ ನಿಮ್ಗೆ ಎಂಡ್ ಟೈಮ್. ನಾನು ಎಂಡ್ ನೆವರ್ ಅಂತ ಕೊಡೋದೀನಿ. ಎನಿವೇ ಐಲ್ ಡಿಲೀಟ್ ಇಟ್ ಲೇಟರ್. ಸೊ ನಾನೊಂದು ಟೇಬಲ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇದರಲ್ಲಿ ಓಕೆ, I'll create one. ಇಲ್ಲಿ ಪಾಪಪ್ ಆಗುತ್ತೆ ನೋಡಿ. ಎಸ್, ನಮ್ಮದೆಲ್ಲ ಪಾಪಪ್ ಆಗುತ್ತೆ. ಇದನ್ನೇ ನಾನು ಕ್ರಿಯೇಟ್ ಮಾಡಿದ್ದೆ ಅವಾಗಲೇ. ಅಂದರೆ ಇದೊಂದು ಡೇಟಾ ಸೆಟ್ ಅಷ್ಟೇ. ಇಲ್ಲೇ ಕಾಣ್ತಾ ಇದೆ ನಿಮಗೆ ಯಾವ್ದನ್ನ ಬೇಕಿತ್ತು. ಓಕೆ, ನಾನು ಟೇಬಲ್ ನೇಮ್ ಕ್ರಿಯೇಟ್ ಮಾಡಿದೆ. ಸುಮ್ಮನೆ ಸಿಂಪಲ್, ನೀವು ಯಾವ್ದಾರ ಕೊಡ್ಬೋದು. ಸರ್ವಿಸ್ ಅಕೌಂಟು ಆಸ್ ಆಫ್ ನಾವು ನಾನು ಡಿಫಾಲ್ಟ್ ಸರ್ವಿಸ್ ಅಕೌಂಟ್ ಯೂಸ್ ಮಾಡ್ತೇನೆ. ಸೇವ್ ಅಂತ ಕೊಟ್ಟರೆ ಫಾರ್ ಎವ್ರಿ 5 ಮಿನಿಟ್ಸ್ ಇಟ್ ವಿಲ್ ಟ್ರಿಗರ್. ನಿಮಗೆ ತೋರಿಸ್ತೀನಿ ಹೆಂಗೆ ಅಂತ. ಇಲ್ಲಿ ಸ್ಕೆಡ್ಯೂಲ್ಡ್ ಕ್ವೆರಿ, ಓಪನ್ ಇನ್ ನ್ಯೂ ಟ್ಯಾಬ್. ಫಾರ್ ಎವ್ರಿ 5 ಮಿನಿಟ್ಸ್ ಇಟ್ ವಿಲ್ ಟ್ರಿಗರ್. ಲುಕ್ ಅಟ್ ದಿಸ್. ಮೀನ್ಸ್ ಡೇಟಾ ಇದನ್ನೇ ನಾನು ಕೊಟ್ಟಿರೋದು. ಇದು UTCಯಲ್ಲಿ ನಾನು ಸ್ಕೆಡ್ಯೂಲ್ ಮಾಡಿರೋದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಲ್ಲಿ. ಬಟ್ ಇದು UTCಯಲ್ಲಿ ಮಾಡುತ್ತೆ. ನಿಮ್ಗೆ ಹೆಂಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂದರೆ, UTCಗೆ ಮತ್ತು ISTಗೆ 5.30 ಆ ಡಿಫ್ರೆನ್ಸ್ ಇದೆ, ನಿಮ್ಗೆ ಗೊತ್ತಾಗುತ್ತೆ. ರೀಜನ್ ಬಂದ್ಬಿಟ್ಟು US ರೀಜನಲ್ಲಿ ಹಾಕಿದ್ದೀನಿ. ಇದಿನ್ ಕೇಸ್ ಈಗ ನೆಕ್ಸ್ಟ್ ಸ್ಕೆಡ್ಯೂಲ್ ಎಷ್ಟಿದೆ ಅಂದರೆ 12:29. ಈಗ 12:25 ಇದೆ. 24 ಮೇ ಬಿ ಸ್ಕೆಡ್ಯೂಲ್ ಮಾಡಿದ್ದೆ ಅಂತ ಕಾಣುತ್ತೆ. ಪ್ರತಿ 5 ನಿಮಿಷಕ್ಕೊಂದ್ಸರಿ ಕಂಟಿನ್ಯೂಸ್ ರನ್ ಆಗ್ತಾ ಇರುತ್ತೆ. ನೀವು ಕೊಡೋರು, ನನಗೆ ಇದು ಅವಶ್ಯಕತೆ ಇಲ್ಲ, ಅದಕ್ಕೆ ನಾನು ಡಿಲೀಟ್ ಮಾಡ್ತೇನೆ. ಏನಕ್ಕೆ ಇದು ತೋರಿಸ್ತೆ ಅಂದರೆ, ನಾನು ಇಲ್ಲಿ ತೋರಿಸ್ತೀನಿ, ಪ್ರತಿ ಇಲ್ಲಿ ಡೇಟಾ ಬರ್ತಾ ಇರುತ್ತೆ. ಡೇಟಾ ಬಂದ್ಬಿಟ್ಟು ವಯ ಡೇಟಾ ಫ್ಲೋ ಮುಖಾಂತರ ಬಿಕ್ವೇರಿ ಕೂರುತ್ತೆ. ಆ ಬಿಕ್ವೇರಿಲಿ ಬಿಕ್ವೇರಿ ನಾನು ತೋರಿಸ್ದೆ. ಇಲ್ಲಿ 10,244 ಇದೆ, ಬಿಕಾಸ್ ನಾನು ಸ್ಟಾಪ್ ಮಾಡಿದ್ದೀನಿ ಡೇಟಾನ. ಸೊ ಪ್ರತಿ ಡೇಟಾ ಬರ್ತಾ ಇರೋದು ಪ್ರತಿ 5 ನಿಮಿಷಕ್ಕೊಂದ್ಸರಿ ರನ್ ಮಾಡ್ತಾ ಇದ್ರೆ ನನ್ನ ಮಾಡಲ್ ಅಂದರೆ ಡೇಟಾ ಅಪ್ಡೇಟ್ ಆಗಿ ಮಾಡಲ್ ಅಲ್ಲೂ ಕೂಡ ಅಪ್ಡೇಟ್ ಆಗುತ್ತೆ. ಅದಕ್ಕೆ ನಾನು ಪ್ಲಾನ್ ಮಾಡಿದ್ದೆ ಡೇಟಾ, ಇನ್ನೇನಕ್ಕೂ ಅಲ್ಲ. ಹೌ ಐಲ್ ಡಿಲೀಟ್ ಇಟ್. ಇಫ್ ಯು ವಾಂಟ್ ಯು ಕ್ಯಾನ್ ಎಕ್ಸ್ಪ್ಲೋರ್ ಮೋರ್. ನಾನು ಕೋಡ್ ಕೊಟ್ಟಿರ್ತೀನಿ ಗಿಟಬ್ ಲಿಂಕಲ್ಲಿ. ಯಾ, ದಟ್ಸ್ ಆಲ್ ಫ್ರಮ್ ಮೈ ಎಂಡ್. ಥ್ಯಾಂಕ್ ಯು.